ಸಾರಿ ನಮ್ಮ ವೋಟರ್ಸ್ಗಳಿಗೆ MLAಗಳಿಗೆ ಆಸೆ ಆಮಿಷಗಳು ತೋರಿಸೋದು ಬೆದರಿಕೆ ಒಡ್ಡೋದು ಇವೆಲ್ಲ ಮಾಡ್ತಾ ಇದ್ವಿ. ಅದಕ್ಕೆಲ್ಲ ಒಟ್ಟಿಗೆ ಇರೋಣಪ್ಪ, ಒಟ್ಟಿಗೆ ಬಂದು ಓಟ್ ಹಾಕೋಣ ಅಂತೇಳಿ ಎಲ್ಲರೂ ಒಟ್ಟಿಗೆ ಬಂದು ಓಟ್ ಹಾಕಿದ್ದಾರೆ. ನಮ್ಮ ಮೂರೂ ಜನ ಅಭ್ಯರ್ಥಿಗಳು ಅಜಯ್ ಮಕ್ಕೇನ್, ಚಂದ್ರಶೇಖರ್, ಸೈಯದ್ ನಾಸೀರ್ ಹುಸೇನ್ ಮೂರೂ ಅಭ್ಯರ್ಥಿಗಳು ಕಂಫರ್ಟಬಲ್ ಆಗಿದ್ದಾರೆ. ಅವ್ರಿಗೆ ಆತ್ಮನೇ ಇಲ್ವಲ್ಲ, ಅವನ ಸಾಕ್ಷಿ ಇಲ್ಬೇಕು. JDSನವ್ರಿಗೆ ಆತ್ಮ ಸಾಕ್ಷಿ ಅನ್ನೋದು ಎಲ್ಲಿದೆ? ಅವರು ಆತ್ಮನೇ ಇಲ್ಲ. JD ಸೆಕ್ಯುಲರ್ ಅಂತ ಇದೆ, ಯಾರ ಜೊತೆ ಸೇರ್ಕೊಂಡಿರೋದು? ಮತ್ತೆ ಎಲ್ಲಿದೆ ಆತ್ಮ? ಎಲ್ಲಿದೆ ಆತ್ಮ? ಎಲ್ಲಿದೆ ಆತ್ಮ ಸಾಕ್ಷಿ? ಎಲ್ಲಿದೆ? ಬರ್ಬೋದು, ಯಾಕಂದ್ರೆ ನಮ್ಮ ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋರು ಓಟ್ ಹಾಕ್ತಾರೆ. ಯಾರು ಒಬ್ರು ಕೇಳ್ರಿ. ನಾವು ಯಾವತ್ತೂ ಕೂಡ ನಮಗೆ ಸಫಿಷಿಯಂಟ್ ಓಟ್ ಇರುವಾಗ ಆಸೆ ಆಮಿಷ ಓಡಿಸ್ತಕ್ಕಂಥ ಪ್ರಮೇಯ ಎಲ್ಲಿ ಬರ್ತದೆ? ನಮಗೆ 135 + 1 136 ಓಟ್ ಇದೆ. ಆಮೇಲೆ ಇಂಡಿಪೆಂಡೆಂಟ್ಸ್ ಲತಾ, ಪ್ರಕಾಶ್, ಮಲ್ಲಿಕಾರ್ಜುನ, ಆಮೇಲೆ ಪುಟ್ಟಣ್ಣಯ್ಯ, ದರ್ಶನ್ ಪುಟ್ಟಣ್ಣಯ್ಯ, ಆಮೇಲೆ ಪುಷ್ಪಮೇಗೌಡ, ಆಮೇಲೆ ಜನಾರ್ದನ್ ರೆಡ್ಡಿ, ಇಷ್ಟೆಲ್ಲ ಓಟ್ ಇದ್ಮೇಲೆ ನಮಗೆ ಆಸೆ ಆಕಾಂಕ್ಷೆ ತೋರಿಸಬೇಕನ್ನೋ ಪ್ರಮೇಯ ಇದೆ. ಆಸೆ ಆಮಿಷಗಳನ್ನ ತೋರಿಸ್ತಕ್ಕಂಥವ್ರು, ಬೆದರಿಕೆ ಓಡ್ತಕ್ಕಂಥವ್ರು JDSನವರು, ಬಿಜೆಪಿ ಎಲ್ಲರೂ ಇದ್ದಾರೆ. BJP has said that they're expecting cross voting from Congress party. All BJP MLAs have said that because they are saying that there are a lot of MLAs who are disappointed. Keep their MLAs intact. Let them keep their MLAs intact. The cross voting possible only in BJP, not in Congress. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.